ಎಲ್ರಿಗೂ ನಮಸ್ತೆ, ವೆಲ್ಕಮ್ ಟು ಸಿಂಪಲ್ ಕನ್ನಡಿಗ. ಇವತ್ತು ನಮ್ಮ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಆ್ಯಕ್ಟ್ ಮಾಡಿರುವಂತಹ ಕೃಷ್ಣಂ ಪ್ರಣಯ ಸಖಿ ಸಿನಿಮಾನ ನೋಡ್ಕೊಂಬಂದಿದ್ದೀನಿ. ಇದು ನಮ್ಮವ್ರು ನ್ಯಾಂತಿಲಿ ಹಾಕಿರಲ್ಲ ಗುರು, ಹಂಗಾಗಿ ಶಿವಮೊಗ್ಗ ವೀರಭದ್ರೇಶ್ವರ ಥಿಯೇಟ್ರಲ್ಲಿ ಹೋಗಿ ನೋಡ್ಕೊಂಬರ್ಬೇಕಾಯ್ತು. ಸಿನಿಮಾ ನಂಗೆ ಹೇಗೆ ಅನ್ನಿಸ್ತು, ಸಿನಿಮಾ ನನಗೆ ಇಷ್ಟ ಆಯ್ತಾ ನನ್ನ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವೇನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಬ್ಸ್ಕ್ರೈಬ್ ಫ್ರೀ ಇದೆ. ಹಂಗಾಗಿ ಓಕೆ, ಒನ್ಸ್ ಅಗೇನ್ ವೆಲ್ಕಮ್ ಟು ಸಿಂಪಲ್ ಕನ್ನಡಿಗ. ಓಕೆ, ಸಿನಿಮಾ ಹೇಗಿದೆ ಅಂತ ನನ್ನ ಕೇಳಿದ್ರೆ ಸಿನಿಮಾ ಚೆನ್ನಾಗಿದೆ ಗುರು. ಆರಾಮಾಗಿ ಫ್ಯಾಮಿಲಿ ಸಮೇತ ಕುತ್ಕೊಂಡು ನೋಡ್ಬೋದು. ಹಂಗೆ ಫ್ರೆಂಡ್ಸ್ ಕೂಡ ಹೋಗ್ಬೋದು, ಲವರ್ಸ್ ಕೂಡ ಹೋಗ್ಬೋದು, ಯಾರು ಕೂಡ ಹೋಗಿ ಸಿನಿಮಾನ ನೋಡ್ಬೋದು. ನೀವು ಸಿನಿಮಾನ ಆರಾಮಾಗಿ ಥಿಯೇಟ್ರಲ್ಲೇ ಕೂತ ನೋಡ್ಬೋದು. ಯಾಕಂದರೆ ಇದರ ಮ್ಯೂಸಿಕ್ಕನ್ನು ಸಖತ್ತಾಗೆ ಮಾಡಿದ್ದಾರೆ ಅರ್ಜುನ್ ಜನ್ಯ ಅವರು. ಬೆಟರ್ ಮ್ಯೂಸಿಕ್ ಅಂತ ಹೇಳ್ಬೋದು ಗುರು. ಅರ್ಜುನ್ ಜನ್ಯ ಅವರು ಬಾನದಾರಿಯಲ್ಲಿ ಸ್ವಲ್ಪ ಬೇಜಾರು ಮಾಡಿದ್ರು ಅಂತ ಅನಿಸುತ್ತೆ. ಈಗ ಈ ಸಿನಿಮಾದಲ್ಲಿ ಅದನ್ನು ಫುಲ್ಫಿಲ್ ಮಾಡಿದ್ದಾರೆ. ಹಾಗೆ ಸಿನಿಮಾನ ಫ್ಯಾಮಿಲಿ ಸಮೇತ ಕೂತ್ಕೊಂಡು ನೋಡ್ಬೋದು. ಯಾಕಂದರೆ ಸಿನಿಮಾಕ್ಕೆ UA ಸರ್ಟಿಫಿಕೇಟ್ ಸಿಕ್ಕಿದೆ. ಇದು ಎಡಿಟಿಂಗಲ್ಲಿ UA ಅಂತ ಹಾಕಿರ್ತೀನಿ, ಯಾಕಂದರೆ ಅಲ್ಲಿ ಫೋಟೋ ಹೊಡ್ಕೋಬೇಕಾದ್ರೆ ಸರ್ಟಿಫಿಕೇಟಲ್ಲಿ ಮಾಯ ಆಗೋಯ್ತೆ UA ಅನ್ನೋ ಸರ್ಟಿಫಿಕೇಟು. ಓಕೆ, ಸಿನಿಮಾ ರಿವ್ಯೂ ಕಡೆ ಬರೋದಾದರೆ ಸಿನಿಮಾದ ನಾಯಕನ ಹೆಸರು ಕೃಷ್ಣ, ನಾಯಕಿಯ ಹೆಸರು ಪ್ರಣಯ. ಹಂಗಾಗಿ ಸಿನಿಮಾದ ಹೆಸರು ಕೃಷ್ಣಂ ಪ್ರಣಯ ಸಖಿ. ಸಖಿ ಅಂದರೆ ಪ್ರೇಮಿಗಳು ಅಂತ ಅರ್ಥ ಇರ್ಬೋದು. ಇವರಿಬ್ಬರು ಸಿನಿಮಾದಲ್ಲಿ ಪ್ರೀತಿ ಮಾಡ್ತಾ ಇರ್ತಾರೆ. ಅಂದರೆ ಸಿನಿಮಾದ ಒಂದನೇ ಸ್ಟೋರಿ ಏನಪ್ಪ ಅಂದರೆ, ನಮ್ಮ ಗಣೇಶ್ ಅಂದರೆ ಕೃಷ್ಣ ಪ್ರಣಯನ ಪ್ರೀತಿಸ್ತಾ ಇರ್ತಾನೆ. ಆದರೆ ಪ್ರಣಯ ಕೂಡ ಕೃಷ್ಣನ ಪ್ರೀತಿಸ್ತಾ ಇರ್ತಾಳೆ. ಆದರೆ ಇಬ್ಬರಿಗೂ ಗೊತ್ತಿರೋದಿಲ್ಲ. ಅದನ್ನ ನೀವು ಗೊತ್ತು ಮಾಡ್ಕೋಬೇಕು ಅಂದರೆ ಸಿನಿಮಾಕ್ಕೆ ಹೋಗಿ ನೋಡ್ಕೋಬೇಕು. ಹಾಗೆ ಸಿನಿಮಾದಲ್ಲಿ ತುಂಬ ಕನ್ಫ್ಯೂಸ್ ಆಗಿ ಸಿನಿಮಾ ತೋರಿಸ್ತಾರೆ ಡೈರೆಕ್ಟ್ರು ಶ್ರೀನಿವಾಸ ರಾಜ್ ಅವರು. ಕೃಷ್ಣ ಏನು ಮಾಡ್ತಿರ್ತಾನೆ, ಅವಳು ಪ್ರಣಯದ ಆಶ್ರಮದಲ್ಲಿ ಇರ್ತಾಳೆ. ಅಲ್ಲಿ ಕೆಲಸ ಮಾಡ್ತಾ ಇರ್ತಾನೆ ನಮ್ಮ ಕೃಷ್ಣ. ಅವಳನ್ನು ಒಲಿಸ್ಕೊಳ್ಳೋದಕ್ಕೋಸ್ಕರ, ಅವಳ ಪ್ರೀತಿಗೋಸ್ಕರ ಆ ಆಶ್ರಮದಲ್ಲಿ ಕೆಲಸ ಮಾಡ್ತಿರ್ತಾನೆ ಡ್ರೈವರ್ ಆಗಿ. ಮತ್ತು ಪ್ರಣಯ ಮಾಡ್ತಿರ್ತಾಳೆ, ಅವನ ಮನೆಯಲ್ಲಿ ಕೆಲಸ ಮಾಡ್ತಿರ್ತಾಳೆ. ಕನ್ಫ್ಯೂಸಿಂಗ್ ಆಗಿದೆ ಅಲ್ಲ. ಇದನ್ನ ನೀವು ಫುಲ್ಫಿಲ್ ಮಾಡ್ಕೋಬೇಕು ಅಂದರೆ ಥಿಯೇಟ್ರಲ್ಲಿ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಗುರು. ನಮಗೂ ಫಸ್ಟ್ ಹಾಫಲ್ಲಿ ಇದೇ ಕನ್ಫ್ಯೂಸ್ ಆಗೋದು, ಏನು ಗುರು ಹಿಂಗೆ ಮಾಡಿದ್ದಾರೆ, ಏನು ಅರ್ಥ ಮಾಡ್ಕೊಬೇಕು, ಏನು ಬಿಡಬೇಕು ಅಂತ ತಲೆ ಕೆಟ್ಟೋಗುತ್ತೆ. ಅದಾದಮೇಲೆ ಸೆಕೆಂಡ್ ಹಾಫಲ್ಲಿ ನಮಗೆಲ್ಲ ಅರ್ಥ ಆಗ್ತಾ ಬರುತ್ತೆ, ಓ ಈ ಥರ ಆಗಿದೆ ಹಿಂಗೆ ಅಂತ. ಅದು ಹೆಂಗೆ ಅಂದರೆ ನೀವು ಸಿನಿಮಾ ನೋಡಿದರೆ ತಿಳ್ಕೊತೀರಾ. ಸಿನಿಮಾದಲ್ಲಿ ನನಗೆ ಮೊದಲು ಇಷ್ಟ ಆಗಿದ್ದೇನಪ್ಪ ಅಂದರೆ, ಸಿನಿಮಾದಲ್ಲಿ ಅರ್ಜುನ್ ಜನ್ಯ ಅವರು ಮ್ಯೂಸಿಕ್ನ ಸಖತ್ತ ಬಾರಿಸಿದ್ದಾರೆ ಗುರು. ಅದರಲ್ಲೂ ಪ್ರತಿ ಒಂದು ಸಾಂಗ್ ಬಂದಾಗೂ ಮಸ್ತ್ ಎಂಟರ್ಟೈನ್ಮೆಂಟ್ ಆಗಿರುತ್ತೆ. ಹಾಗೆ ಸಿನಿಮಾದಲ್ಲಿ 8 ಜನ ಹೀರೋಯಿನ್ ಇದ್ದಾರೆ ಅಂತ ಕೆಲವರು ಹೇಳ್ತಾಯಿದ್ರು. ಆದರೆ 8 ಜನ ಹೀರೋಯಿನ್ ಇದ್ದಾರೆ, ಆದರೆ ಅವರು ಇಮ್ಯಾಜಿನೇಷನ್ಗೋಸ್ಕರ. ಆದರೆ ರಿಯಲ್ ಹೀರೋಯಿನ್ ಪ್ರಣಯ ಅಷ್ಟೇ. ಹಾಗೆ ಇನ್ನೊಬ್ಳು ಹೀರೋಯಿನ್ ಇದ್ದಾಳೆ, ಅವಳು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ಥರ ಇರ್ತಾಳೆ. ಸಿನಿಮಾದಲ್ಲಿ 8 ಸಾಂಗ್ ಇದೆ. 8 ಸಾಂಗನ್ನು ಸರಿಯಾಗಿ ಮಾಡಿದ್ದಾರೆ. ಒಂದು ಸಾಂಗ್ ನನಗೆ ಸ್ವಲ್ಪ ಇಷ್ಟ ಆಗಿಲ್ಲ, ಅಂದರೆ ಆ ಪ್ಲೇಸ್ಮೆಂಟ್ ಚೆನ್ನಾಗಿಲ್ಲ ಸಾಂಗ್ ಬಂದಿರೋದು. ಉಳಿದಿದ್ದು 7 ಸಾಂಗು ಬೆಂಕಿ ಗುರು. ನನಗಂತೂ ತುಂಬ ಇಷ್ಟ ಆದವು ಎಲ್ಲ ಸಾಂಗ್ಗಳು. ಸಿನಿಮಾ 2.25 ಗಂಟೆ ಇದೆ. 2.25 ಗಂಟೆ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಅಂತ ಹೇಳ್ಬೋದು. ಯಾಕಂದರೆ ಸಿನಿಮಾದಲ್ಲಿ 8 ಸಾಂಗ್ ಇದ್ದಾವೆ ಅಂದಾಗ ಸುಮ್ಮನೆ ಇರುತ್ತಾ, ಲ್ಯಾಗ್ ಆಗೇ ಆಗುತ್ತೆ ಸಿನಿಮಾದಲ್ಲಿ. ಚಿನ್ನಮ್ಮ ಹಾಡು ಅಂದ್ರೆ ನನಗೆ ತುಂಬ ಇಷ್ಟ ಆಯಿತು. ಅದರಲ್ಲೂ ದ್ವಾಪರ ದಾಟ್ತಾ ಅದಂದ್ರೂ ಥಿಯೇಟ್ರಲ್ಲಿ ಕೇಳೋಕೆ ಒಳ್ಳೆ ಮಜಾ ಇರುತ್ತೆ. ಅದು ಟ್ರೆಂಡಿಗಲ್ಲಿ ಕೂಡ ಇದೆ ಇವಾಗ ಸಾಂಗು. ನನಗಂತೂ ನನಗೆ ತುಂಬ ಇಷ್ಟ ಆಯಿತು ಸಾಂಗ್ಗಳೆಲ್ಲ. ಹಂಗೆ ಲಾಸ್ಟಲ್ಲಿ ಒಂದು ಸಾಂಗ್ ಬರುತ್ತೆ ಗುರು, ಮೈ ಮ್ಯಾರೇಜ್ ಟು ಫಿಕ್ಸ್ ರೆಡಿ ಟು ದ ರಿಸ್ಕ್. ಅದನ್ನ ನಾನು ಮಾಮೂಲಾಗಿ ಕೇಳಿದಾಗ ಅಷ್ಟು ಇಷ್ಟ ಆಗಿರಲಿಲ್ಲ, ಆದರೆ ಥಿಯೇಟ್ರಲ್ಲಿ ಕೇಳಿದಾಗ ಒಳ್ಳೆ ಮಜಾ ಕೊಡ್ತು ಆ ಸಾಂಗು. ಸಿನಿಮಾದಲ್ಲಿ ಮತ್ತೊಂದು ಚೆನ್ನಾಗಿ ವರ್ಕೌಟ್ ಆಗಿರೋದು ಏನಪ್ಪ ಅಂದರೆ ಸಾಧು ಕೋಕಿಲ ಅವರ ಕಾಮಿಡಿ. ಸಾಧು ಕೋಕಿಲ ಅವ್ರದ್ದು ಅಷ್ಟೇ ಅಲ್ಲ, ಗಿರಿ ಅವ್ರದ್ದು, ಹಂಗೆ ಗುರಿ ಪ್ರತಾಪ್ ಅವ್ರದ್ದು, ಇವ್ರದ್ದೆಲ್ಲ ಕಾಮಿಡಿ ಸಖತ್ತ ವರ್ಕೌಟ್ ಆಗಿದೆ. ಹಂಗೆ ಗಣೇಶ್ ಅವರು ಇದರಲ್ಲಿ ಕಾಮಿಡಿ ಮಾಡೋದ್ರಲ್ಲಿ ಕಮ್ಮಿ ಇಲ್ಲ ಅಂತ ಅವರು ಸಿಕ್ಕಲ್ಲಿ ಕಡೆ ಎಲ್ಲ ಕಾಮಿಡಿ ಮಾಡಿದ್ದಾರೆ. ಅಷ್ಟು ಸಖತ್ತಾಗಿದೆ ಇದರಲ್ಲಿ ಕಾಮಿಡಿ ಎಲ್ಲ. ಅದಲ್ಲಿ ತುಂಬ ಕಲಾವಿದರನ್ನ ಆಯ್ಕೊಂಡಿದ್ದಾರೆ, ಅಂದರೆ ಹಳೆ ಕಲಾವಿದರಾಗಿರ್ಬೋದು, ಹಾಗೆ ಒಳ್ಳೆ ಮನೋರಂಜನೆ ಕೊಡೋ ಕಲಾವಿದರಾಗಿರ್ಬೋದು, ಎಲ್ಲರೂ ಚೆನ್ನಾಗಿ ಆಯ್ಕೆ ಮಾಡಿದ್ದಾರೆ ಡೈರೆಕ್ಟ್ರು. ಅಂದರೆ ಕೃಷ್ಣದು ಜಾಯಿಂಟ್ ಫ್ಯಾಮಿಲಿ ಅಂದರೆ ಅದರಲ್ಲಿ ಒಂದು ಫ್ಯಾಮಿಲಿಗೆ ಒಬ್ಬೊಬ್ರನ್ನು ಕರೆಕ್ಟಾಗಿ ಇಂಟ್ರಡ್ಯೂಸ್ ಮಾಡ್ಕೊಂಡು ಕೊಟ್ಟಿದ್ದಾರೆ. ಹಾಗೆ ಈ ಕಡೆ ಪ್ರಣಯ ಆಶ್ರಮದಲ್ಲಿ ಯಾರ್ಯಾರು ಇದ್ದಾರೆ ಏನೇನು ಅನ್ನೋದನ್ನ ಅದು ಕೂಡ ಕರೆಕ್ಟಾಗಿ
ತೋರಿಸಿದ್ದಾರೆ ಸಿನಿಮಾದಲ್ಲಿ. ಇನ್ನೊಬ್ಳು ಹೀರೋಯಿನ್ ಹೆಸರು ಜಾಹ್ನವಿ. ಜಾಹ್ನವಿ ಏನು ಮಾಡ್ತಾಳೆ, ನಮ್ಮ ಕೃಷ್ಣನ ಪ್ರೀತಿಸ್ತಾಳೆ, ಕೃಷ್ಣ ಪ್ರಣಯನ ಪ್ರೀತಿಸ್ತಾಳೆ. ಪ್ರಣಯ ಏನು ಮಾಡ್ತಾಳೆ ಅಂದರೆ ಇನ್ನೊಬ್ಬ ಕೃಷ್ಣನ ಪ್ರೀತಿಸ್ತಾ ಇರ್ತಾಳೆ. ಇದು ಹೆಂಗೆ ಅಂತ ಕನ್ಫ್ಯೂಸಿಂಗ್ ಆಗಿದೆ ಅಲ್ಲ, ತುಂಬ ಕನ್ಫ್ಯೂಸ್ ಇದೆ ಸಿನಿಮಾದಲ್ಲಿ, ನೋಡಿದ್ರೆ ಅರ್ಥ ಆಗುತ್ತೆ ಸಿನಿಮಾ. ಹಾಗೆ ಸಿನಿಮಾದ ಕ್ಲೈಮ್ಯಾಕ್ಸಲ್ಲಿ ನಮಗೆ ಒಂದು ತಲೆಯಲ್ಲಿ ಉಳ್ಕೊಳುತ್ತೆ, ಈ ಸತ ಗಣೇಶಗೆ ಗೊತ್ತಾದರೆ ಮುಂದೇನಾಗುತ್ತೆ ಗುರು, ಇದು ಮುಂದೆ ಗೊತ್ತಾಗಂತ ಮುಂಚೆ ಗಣೇಶಿಗೆಲ್ಲ ರಿಯಲೈಸ್ ಆಗುತ್ತಾ ಅನ್ನೋದ್ರ ಬಗ್ಗೆ ಗೊತ್ತಾಗೋದಿಲ್ಲ ಸಿನಿಮಾದಲ್ಲಿ. ಇರಲಿ ಬಿಡಿ, ಒಂದು ಒಳ್ಳೆ ಸಾಂಗ್ ಮೂಲಕ ಮತ್ತೆ ಸಿನಿಮಾನ ಮುಗಿಸಿರುವಂಥ ಖುಷಿಯಾಗಿ ಆರಾಮ ಹೊರಗಡೆ ಬರ್ತೀವಿ. ಅದ ಡೈರೆಕ್ಟ್ರ್ ಬಂದ್ಬಿಟ್ಟು ಹಿಂದೆ ದಂಡುಪಾಳ್ಯ, ಶಿವಮ್ ಅನ್ನೋ ಸಿನಿಮಾದೆಲ್ಲ ಮಾಡಿದರು. ಅವರು ಅಂಥ ಜಾನರ್ನೆಲ್ಲ ಮಾಡಿ ಇವಾಗ ಮತ್ತೆ ಬೇರೆ ಥರ ಜಾನರ್ನ ಮಾಡಿದ್ದಾರೆ. ಅದು ಬೇರೆ ಡೈರೆಕ್ಟರ್ಸ್ನೆಲ್ಲ ನೋಡಿದರೆ ಇವರು ಒಂದೇ ಥರ ಸಿನಿಮಾಗಳನ್ನ ಮಾಡ್ಕೊತ ಬರ್ತಾರೆ, ಆದರೆ ಇವರು ಡಿಫ್ರೆಂಟ್ ಸಿನಿಮಾನ ಮಾಡ್ಕೊತ ಬರ್ತಾರೆ. ಅದು ಮಾಡ್ಕೊತ ಬಂದಿದ್ದಾರೆ, ಅದು ಎಲ್ರಿಗೂ ಖುಷಿ ಆಗುತ್ತೆ. ಸಿನಿಮಾದಲ್ಲಿ ಫುಲ್ ಎಂಟರ್ಟೈನ್ 3 ಗಂಟೆ ಆರಾಮಾಗೆ ಥಿಯೇಟ್ರಲ್ಲಿ ಕೂತ್ಕೊಂಡು ನಗಾಡ್ಕೊಂತ ಮಜಾ ಮಾಡ್ಕೊಂಡು ಬರ್ಬೋದು ಆರಾಮಾಗೆ. ನಿಮಗೆ ಕೊಡೋ ದುಡ್ಡಿಗೆ ಮೋಸ ಆಗಲ್ಲ ಅಂತ ಹೇಳ್ಬೋದು. ಓಕೆ, ಇಲ್ಲಿಗೆ ಈ ರಿವ್ಯೂನ ಮುಗಿಸ್ತೇನೆ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.